ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನ 2026 ವಿಶ್ವ ಓಜೋನ್ ದಿನದ ಕುರಿತಾಗಿ ತಿಳಿತಾ ಹೋಗೋಣ. ಹಾಗೆ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಒಂದು ಪ್ರಬಂಧ ಬೇಕು, ಯಾವ ರೀತಿಯ ಒಂದು ಭಾಷಣ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯದ ಕುರಿತಾಗಿ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಹಾಗೆ ಈ ಒಂದು 10 ಸಾಲ ಮಾಹಿತಿ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸುತ್ತೇವೆ. ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸುತ್ತೇವೆ. ಓಕೆನಾ. ಅದ ನಂತರ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ, ಓಜೋನ್ ಪದರವು. ಎರಡನೇ ಪಾಯಿಂಟ್ ನೋಡಿ, ಓಜೋನ್ ಪದರವು ಭೂಮಿಗೆ ರಕ್ಷಣಾ ಕವಚವಾಗಿದೆ. ಓಕೆನಾ. ಮತ್ತೆ ನೋಡಿ, ಓಜೋನ್ ಪದರವು ಭೂಮಿಗೆ ರಕ್ಷಣಾ ಕವಚವಾಗಿದೆ. ಓಕೆನಾ. ಮೂರನೇ ಪಾಯಿಂಟ್ ನೋಡಿ, ಇದು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಕಾಪಾಡುತ್ತದೆ. ಅದಾದ ನಂತರ ನಾಲ್ಕನೇ ಪಾಯಿಂಟ್, ಓಜೋನ್ ನಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ. ಓಕೆ. ಅದಾದ ನಂತರ ಐದನೇ ಪಾಯಿಂಟ್ ನೋಡಿ, 2026ರ ಓಜೋನ್ ದಿನದ ಧ್ಯೇಯ ಅಂದ್ರೆ ಥೀಮ್ ಅಂತಕ್ಕಂಥದ್ದು ಇಂಗ್ಲಿಷ್ ನಲ್ಲಿ ಅಂತೇವೆ. ಓಕೆನಾ. ಧ್ಯೇಯ ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ. ಓಕೆನಾ. ಜಾಗತಿಕ ಕ್ರಮ ಅಂತಕ್ಕಂಥದ್ದು. ಓಕೆನಾ. ಇದು ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದು, ಧ್ಯೇಯ ಆಗಿರತಕ್ಕಂಥದ್ದು ನೋಡ್ತೇವೆ. ಆ ನಂತರ ಆರನೇ ಪಾಯಿಂಟ್, ಗಿಡ ಮರಗಳನ್ನು ನೆಡುವುದರಿಂದ ನಾವು ಓಜೋನ್ ಪದರವನ್ನು ರಕ್ಷಿಸಬಹುದು. ಓಕೆನಾ. ಗಿಡ ಮರಗಳನ್ನು ನೆಡುವುದರಿಂದ ನಾವು ಓಜೋನ್ ಪದರವನ್ನು ರಕ್ಷಿಸಬಹುದು. ಏಳನೇ ಪಾಯಿಂಟ್, ಗಾಳಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ. ಓಕೆನಾ. ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ ಅಂತಕ್ಕಂಥದ್ದು ಇದೆ ಏಳನೇ ಪಾಯಿಂಟ್. ಗಾಳಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ. ಎಂಟನೇ ಪಾಯಿಂಟ್ ನೋಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಓಕೆ. ಅದ ನಂತರ 9ನೇ ಪಾಯಿಂಟ್ ನೋಡಿ,
ಓಝೋನ್ 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 ಉಳಿದರೆ ಓಝೋನ್ ಉಳಿದರೆ ನಮ್ಮ ಭೂಮಿ ಸುರಕ್ಷಿತವಾಗಿರುತ್ತದೆ. ಓಝೋನ್ ಉಳಿದರೆ ನಮ್ಮ ಭೂಮಿ ಸುರಕ್ಷಿತವಾಗಿರುತ್ತದೆ. ಓಕೆನಾ? 10ನೇ ಪಾಯಿಂಟ್ ನೀಡಿ. ಓಝೋನ್ ಉಳಿಸಿ ಭೂಮಿಯನ್ನು ರಕ್ಷಿಸಿ ಎಂಬ ಸಂಕಲ್ಪ ಮಾಡೋಣ. ಮತ್ತೊಮ್ಮೆ ನೋಡಿ. ಓಝೋನ್ ಉಳಿಸಿ ಭೂಮಿಯನ್ನು ರಕ್ಷಿಸಿ ಎಂಬ ಸಂಕಲ್ಪ ಮಾಡೋಣ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.